ದುರ್ಗಾ ಮಾಯೆ ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ ನಮಃ ಸುಧಾಯಿನಿ ಭವಾನಿ ಭಕ್ತ ಸುಖದಾಯಿನಿ. ಲೋಡ್ ಮಾಡ್ತಾರಲ್ಲ, ಲಾರಿಗೆ ತುಂಬ್ತಾರಲ್ಲ ಸಾಮಾನ್ಗೆ ಮನು, ಆ ಥರ ಇತ್ತು. ದಟ್ ಈಸ್ ನಾಟ್ ದ ವೇ. ದೆನ್ ವೈ ಶುಡ್ ಬಿ ಡನ್? ಅದು ಭಕ್ತಿ ಭಾವದಿಂದ ಪೂರ್ಣವಾಗಿ ಬರಬೇಕಾದಂಥ ಕ್ರಿಯೆ. ಧೋತ್ಲಗೆ ಅಂತ ಹೇಳ ಸೋರ್ದು ಇಬ್ಬರು ಅತ್ತೆ ಸೊಸೆ ಇಬ್ಬರು ಸೋರ್ದು ಅತ್ಲಾಗೆ ಲಾರಿ ಲೋಡ್ ಆಯ್ತೇನಪ್ಪ, ರೈಟ್ ಹೇಳ್ಬೋದೇನಪ್ಪ ಅನ್ನೋ ಥರದಲ್ಲಿ ಇತ್ತು. ದಟ್ ಶುಡ್ ನಾಟ್ ಬಿ ದ. ಅದೊಂದು ಕ್ರಿಯೆ ಆಗಬಾರ್ದು, ಭಾವವಾಗಬೇಕು. ಪ್ರತಿಯೊಂದು ಕ್ರಿಯೆ ಹಿಂದೆ ಒಂದು ಭಾವ ಇರಬೇಕು. ಒಂದು ಯಾವುದೇ ಕಾರಣಕ್ಕೆ ಅಕ್ಕಿಯನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿ ಹಾಕಬಾರ್ದು. ಅದನ್ನು ನಾನು ಬಾಯಿ ಬಿಟ್ಟು ಹೇಳಲ್ಲ. ಪ್ಲಾಸ್ಟಿಕ್ ಚೀಲದಲ್ಲಿ ಅಕ್ಕಿ ಕಟ್ಕೊಂಡು ಹೋಗೋದು ಒಂದೇ ಒಂದು ಕಡೆಗೆ. ಮತ್ತು ಬೊಗಸೆ ತುಂಬಿ ಹಾಕಬೇಕು. ಭಕ್ತಿ ಭಾವದ ಸಂಕೇತವೇ ಹೊರತು ನೀವೇನು ಹಾಕ್ತೀರಿ ದಟ್ ಇಸ್ ಇಮ್ಮೆಟೀರಿಯಲ್, ದಟ್ ಈಸ್ ನಾಟ್ ಎಟ್ ಆಲ್. ಇದು ಅಲ್ಲಿ ನಿನಗೆ ಅವಕಾಶ ಇರೋದು. ನಾನು ಆಗಲೇ ಹೇಳೋಣ ಅಂದ್ಕೊಂಡೆ, ನೀನು ಏನೆಲ್ಲ ತೆಗೆದು 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 ತುಂಬ ಹಾಕೋದ್ರಲ್ಲಿ ನಿನಗೆ ಅವಕಾಶ ಇರೋದು ಮೂರೇ ಸರಿ. ನೀನು ಅಕ್ಕಿನಾರೋ ಹಾಕೋ, ಅದ್ರ ಜೊತೆಗೆ ತೆಂಗಿನಕಾಯಾರೋ ಹಾಕೋ, ಅದ್ರ ಜೊತೆಗೆ ಬಳೆ ಬಿಚ್ಚೋಲೇನಾರೋ ಹಾಕೋ, ಅರಿಷ್ಟ. ಓನ್ಲಿ 3 times ಯು ಹ್ಯಾವ್ ದಟ್ ಆಪರ್ಚುನಿಟಿ. ಅದರೊಳಗೆ ನೀನು ಎಷ್ಟು ತುಂಬೋದೋ ಅಷ್ಟು ತುಂಬೋದೇ ಹೊರತು ಲಾರಿ ಲೋಡ್ ಮಾಡಿದಾಗ ತುಂಬಾರ್ದು ಅದನ್ನು. ಆ ಭಕ್ತಿ ಭಾವದಿಂದ ಅಮ್ಮ ಎಲ್ಲವನ್ನ ನಿನಗೆ ಎಪ್ಸಿದ್ದೀನಿ. ಎಷ್ಟೋ ನಿನಗೆ ಎಪ್ಸಕ್ಕೆ ಕೊಟ್ಟಿರೋದು 3 ಚಾನ್ಸ್. ಅವಳು ವಾಪಸ್ ಕೊಡೋದು ನಿನಗೆ 3 ಸರಿ. ಅದು ಹಿನ್ನೆಲೆ ಬಹಳಷ್ಟಿದೆ. ದಿಸ್ ಇಸ್ ನಾಟ್ ದ ಟೈಮ್ ಫಾರ್ ಎಕ್ಸ್ಪ್ಲನೇಷನ್. ಅದು ನಾವೆಲ್ಲ ಏನು ಮಾಡ್ತೀವಿ, ಒಂದು ಪೂಜೆ ಪುನಸ್ಕಾರ ಎಲ್ಲವನ್ನು ಒಂದು ಕ್ರಿಯೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದರೊಳಗೆ ಯಾವ ಭಕ್ತಿಯೂ ಇರಲ್ಲ, ಯಾವ ಭಾವನೂ ಇರಲ್ಲ. ಒಂದು ಕ್ರಿಯೆ ಮಾಡಬೇಕು, ದೀಪ ಹಚ್ಚಬೇಕು, ನೈವೇದ್ಯ ಮಾಡಬೇಕು, ಮಂಗಳಾರತಿ ಮಾಡಬೇಕು, ಮೊದಲು ತುಂಬಬೇಕು. ದಟ್ ಈಸ್ ನಾಟ್ ದ ಥಿಂಗ್. ಪ್ರತಿಯೊಂದು ಕ್ರಿಯೆ ಹಿಂದೆ ಆ ಭಾವ ಇಲ್ಲದೇನೆ ಹೋದರೆ ಕ್ರಿಯೆಗೇನು ಬೆಲೆ ಇದೆ? ಭಾವಕ್ಕೆ. ನಾನಲ್ಲ ಹೇಳಿದ್ದು ಈ ಮಾತನ್ನು, ರಮಣ ಮಹರ್ಷಿಗಳು ಹೇಳ್ತಾರೆ. ಹಾಗಾಗಿ ಆ ಭಾವನಾಯುಕ್ತವಾಗಿಲ್ದೇನೆ ಹೋದರೆ ಇಟ್ ಬಿಕಮ್ಸ್ ಒಂದು ಕ್ರಿಯೆ. ಭಕ್ತಿ ಅನ್ನೋದು ಒಂದು ಕ್ರಿಯೆ ಅಲ್ಲ, ಭಕ್ತಿ ಅನ್ನೋದೊಂದು ಭಾವ. ಆ ಭಾವ ಬರಲಿ ಅಂತ ಈ ಕ್ರಿಯೆಗಳೇ ಹೊರತು ಈ ಕ್ರಿಯೆಗಳೇ ಭಕ್ತಿ ಅಲ್ಲ. ಯು ಹ್ಯಾವ್ ಟು ಮೇಕ್ ಇಟ್ ವೆರಿ ವೆರಿ ಕ್ಲಿಯರ್. ನಿನಗೆ ಭಾವನೆ ಬರ್ದೇನೆ ಅದರ ಭಕ್ತಿ ಆಗಕ್ಕೆ ಸಾಧ್ಯವೇ ಇಲ್ಲ. ನೀನೇನಾದ್ರು ದೇವಸ್ಥಾನಕ್ಕೆ ಒಂದು ಲಾರಿ ತರಿಸಿ ಅಲಂಕಾರ ಮಾಡಿಸೋದು, ಹೂವಿನ ಅಲಂಕಾರನ ಭಕ್ತಿ ಅಂತನ? ಕೊಡಗಟ್ಲೆ ಟಿನ್ಗಟ್ಲೆ ತಂದು ಹೋಮ ಮಾಡಿಸೋ ಭಕ್ತಿನ? ಇವೆಲ್ಲ ಕ್ರಿಯೆಗಳೇ. ಭಕ್ತಿ ಇರೋದು ಕೇವಲ ಭಾವದಲ್ಲಿ. ಭಾವ ಯಾವುದು? ಅಮ್ಮ ನೀನೇ ಸ್ವತಃ ಬಂದು ಕೂತಿದೀಯಾ, ನನ್ನದೆಲ್ಲವನ್ನ ನಿನಗೆ ಅರ್ಪಣೆ ಮಾಡ್ತಿದ್ದೀನಿ ತಾಯಿ. ನನ್ನದು ಅಂತ ನಾನು ಅಂದ್ಕೊಂಡಿರೋದು ನಂದಲ್ಲ, ಎಲ್ಲವೂ ನಿನ್ನದನ್ನು ನಿನಗೇ ಅರ್ಪಣೆ ಮಾಡ್ತೀವಿ ಎನ್ನುವ ಆ ಭಾವ ತುಂಬಿ ಹಾಕೋದು ಮಡಲು ತುಂಬುವುದೇ ಹೊರತು ಇಲ್ಲದೇ ಲಾಲಿ ಲೋಡ್ ಮಾಡಿದಾಗುತ್ತೆ. ನಿನ್ಗೊಬ್ಳಿಗಲ್ಲ, ಎಲ್ಲರಿಗೆ ಸೇರಿಸಿ ಹೇಳ್ತಿರೋದು. ನಮ್ಮ ಎಲ್ಲ ಕ್ರಿಯೆಗಳು, ದಿನನಿತ್ಯ ಪೂಜೆ ಪುನಸ್ಕಾರ ಪಾರಾಯಣ ಎಲ್ಲದನ್ನು ಕ್ರಿಯೆ ಮಾಡಿಟ್ಬಿಟ್ಟಿದ್ದೀವಿ ಹೊರತು ಭಕ್ತಿ ಅನ್ನೋದು ಕ್ರಿಯೆಯೇ ಅಲ್ಲ, ಅದೊಂದು ಭಾವನೆ. ಆ ಭಾವನೆ ನಮ್ಮಲ್ಲಿ ಬರುಕ್ಕೆ ಕ್ರಿಯೆಗಳನ್ನು ಮಾಡಿದ್ದಾರೆ ಹೊರತು ಕ್ರಿಯೆಗಳಿಂದ ಭಾವನೆ ಬರಲ್ಲ. ಭಾವನೆಯಿಂದ ಕ್ರಿಯೆಗಳು ಬರಬೇಕು. ಆ ಕ್ರಿಯೆನ ಮಾಡ್ತಾ 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 ಇದು ನನ್ನದು, ನಾನು ಅಮ್ಮನಿಗೆ ಸೇರಿದಳು ಭಾವ ಬರುಕ್ಕೆ ಈ ಕ್ರಿಯೆಗಳೇ ಹೊರತು ನಾನೇನು ಅಪ್ಪ ಅಮ್ಮ ಎಲ್ಲ ನಿಂದನ್ನು ನಿನಗೆ ಅರ್ಪಿಸಿದ್ದೀನಿ, ನನಗೇನು ಕೊಡ್ತೀಯಾ ಅಂದಾಗ ಅವಳು ಕೊಡ್ತಾಳೆ. ಅದನ್ನು ಇದೆಲ್ಲ ಭಾವನಾಯುಕ್ತವಾಗಿ ಬರದೇನೆ ಹೋಗ್ಬಿಟ್ರೆ ಏನಾಗೋಯ್ತು ಅಲ್ಲಿಗೆ? ಹಾಗಾಗಿ ಭಕ್ತಿ ಇದನ್ನು ಮನಸ್ಸಲ್ಲಿ ಇಷ್ಟು ತಿಳ್ಕೊಂಡ್ರೆ ಸಾಕು, ಉದ್ಧಾರ ಆಗ್ತೀವಿ. ಭಕ್ತಿ ಅನ್ನೋದು ಕ್ರಿಯೆ ಅಲ್ಲ, ಅದೊಂದು ಭಾವ. ಭಾವ ಬರುಕ್ಕೆ ಕ್ರಿಯೆಗಳೇ ಹೊರತು ಕ್ರಿಯೆಗಳೇ ಭಕ್ತಿಗಳಾಗಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ಭಕ್ತಿ ಒಳಗಡೆ ಭಾವ ತುಂಬಿ ಒಳಗಡೆ ಭಾವ ಬರಬೇಕು. ನೀನೇನು ಹಾಕ್ತಾ ಇದ್ರು ಪರವಾಗಿಲ್ಲ, ಭಾವ ಹಾಕು. ಎಲ್ಲ ಹಾಕಿ ಭಾವನೆ ಇಲ್ದಿದ್ರೆ ಏನು ಪ್ರಯೋಜನ ಅಂತ. ಅದರಿಂದ ಮುಂದಕ್ಕಾದರೂ ಅಷ್ಟೇ ವಿ ಶುಡ್ ಆಲ್ವೇಸ್ ಸಿ ದಟ್ ಆ ಭಾವದಿಂದ ಬರದೇನೆ ಹೋದರೆ ಅದು ಭಕ್ತಿಯೂ ಅಲ್ಲ, ಭಕ್ತಿ ಕ್ರಿಯೆನೂ ಅಲ್ಲ, ಒಂದು ಕ್ರಿಯೆ ಅಷ್ಟೇ ಆಗಿಬಿಡತ್ತೆ. ಜೈ ಶ್ರೀಮಾತಾ. ಎಲ್ಲರಿಗೆ ಸೇರಿಸಿ ಹೇಳ್ತಿರೋದು. ಎಲ್ಲರ ಹಣೆ ಬರೋನು ಅಷ್ಟೇ. ಕ್ರಿಯೆಗಳನ್ನು ಮಾಡ್ತೀವಿ. ಏನು ಗಂಟೆ ಹೊಡೆದಿದ್ದೇನು, ಮಂತ್ರ ಹೇಳಿದ್ದೇನು, ಮಂಗಳಾರತಿ ಮಾಡಿದ್ದೇನು, 4 ನಗಾರಿ ಬಾರಿಸಿದ್ದೇನು, ಎಲ್ಲ ಕ್ರಿಯೆಗಳು. ಒಳಗಡೆ ಭಾವ ಇಲ್ಲ, ಕ್ರಿಯೆಯಾಗೆ ಉಳ್ಕೊಳ್ತು.
ಕ್ರಿಯೆಗಳ ಮೂಲಕ ಯಾವ ಭಾವ ಆಗಬೇಕಾಗಿತ್ತೋ ಅದು ಬರಲೇ ಇಲ್ಲ. ಭಗವಂತ ನಮ್ಮ ಕಡೆಗೆ ಬರಲೇ ಇಲ್ಲ. ನಾನು ಎಷ್ಟು ಗಂಟೆ ಹೊಡೆದ್ರೂ ಭಾವ ಬರಲಿಲ್ಲ. ಯಾವ ಭಾವಕ್ಕಿರಬೇಕು? ಪೂರ್ವಕ್ಕೆ ತಿರ್ಕೊಂಡಿದ್ದ ಕೃಷ್ಣ ಕನಕ ಕೂಗಿದ ತಕ್ಷಣ ತಿರ್ಕೊಂಬಿಟ್ಟ, ಆ ಭಾವಕ್ಕೆ ಬರಬೇಕು. ತಿರ್ಕೊಂಡಿದ್ದು ಕೃಷ್ಣ ನಿನ್ನ ಜಾಟೆ ಹೊಡೆದಿದ್ದಕ್ಕಲ್ಲ, ಆ ಭಾವಕ್ಕೆ. ಜೈ ಶ್ರೀಮಾತ, ಜೈ ಶ್ರೀಮಾತ, ಜೈ ಶ್ರೀ. ಆರ್ತಿ ಮಾಡಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು.